ದೃಶ್ಯಗಳು ತಮಿಳುನಾಡಿನ ನೇರ ಪ್ರಸಾರದ ದೃಶ್ಯಗಳನ್ನು ನೀವು ಸ್ಕ್ರೀನ್ನ ಮೇಲೆ ಗಮನಿಸ್ತಾ ಇದ್ದೀರಿ. ಚೆನ್ನೈನಲ್ಲಿ ಸಂಭ್ರಮಾಚರಣೆಯ ದೃಶ್ಯಗಳು ಸ್ಕ್ರೀನ್ನ ಮೇಲೆ. ಕೇರಳದ ನಂಬರ್ ಸ್ಕ್ರೀನ್ನ ಮೇಲಿದೆ. 93 ಕ್ಷೇತ್ರಗಳಲ್ಲಿ UDF ಅಂದ್ರೆ ಕಾಂಗ್ರೆಸ್ಗೂ ಕೂಡ ಇದರ ಗೆಲುವಿನ ಸಂಭ್ರಮಾಚರಣೆಯ ರುಚಿಯಲ್ಲಿ ಕಾಣೋಕೆ ಸಿಗ್ತಾ ಇರೋದು. ಪಶ್ಚಿಮ ಬಂಗಾಳದಲ್ಲಿ 176 ಕ್ಷೇತ್ರಗಳಲ್ಲಿ ಬಿಜೆಪಿ ಅಭ್ಯರ್ಥಿಗಳು ಮುಂಚೂಣಿಯಲ್ಲಿದ್ದಾರೆ. ತಮಿಳುನಾಡಿನಲ್ಲಿ 110 ಕ್ಷೇತ್ರಗಳಲ್ಲಿ TVK ವಿಜಯ್ ಅವರ ಪಕ್ಷದ ಕ್ಯಾಂಡಿಡೇಟ್ಗಳು ಮುಂಚೂಣಿಯಲ್ಲಿದ್ದಾರೆ, ಮುನ್ನಡೆಯನ್ನ ಕಾಯ್ದುಕೊಂಡು ಮುಂದುವರೆದಿದ್ದಾರೆ. ಕೇರಳದ ದೃಶ್ಯಗಳನ್ನು ಮತ್ತೊಮ್ಮೆ ಗಮನಿಸ್ತಾ ಇದ್ದೀರಿ. ಕೇರಳದಲ್ಲೂ ಕೂಡ ಇದೀಗ ಸಂಭ್ರಮಾಚರಣೆ ಕ್ವಿಕ್ ರಿಯಾಕ್ಷನ್ಗಳು ಬಹುಶಃ ಇನ್ನು ಎಲ್ಲಾ ಕಡೆಗಳಿಂದಲೂ ಬರ್ಲಿಕ್ಕೆ ಪ್ರಾರಂಭವಾಗುತ್ತೆ. ಗೆದ್ದವರು ಅಥವಾ ಗೆಲುವಿಗೆ ಸನಿಹದಲ್ಲಿದ್ದವರು ಗೆಲುವಿಗೆ ಕಾರಣಗಳು, ಹಾಗೆ ಸೋತವರು ಸೋಲಿಗೆ ಕಾರಣಗಳು. ಇನ್ನು SIR ಮೇಲೆ ಕೂಡ ಬ್ಲೇಮ್ ಗೇಮ್ ಶುರುವಾಗಬಹುದು. ಡಿಲಿಮಿಟೇಷನ್ ಬಗ್ಗೆ ಕೂಡ ಅಸ್ಸಾಂನಲ್ಲಿ ಬ್ಲೇಮ್ ಗೇಮ್ ಶುರುವಾಗಬಹುದು. ಕೇರಳದಲ್ಲಿ ಬಹುತೇಕ ಅಲ್ಲಿದ್ದ ಸರ್ಕಾರಕ್ಕೆ ಮರು ಆಯ್ಕೆಗೆ ಅವಕಾಶ ಸಿಗ್ತಾ ಇದ್ದಿದ್ದು ಹಿಂದೆ ಕಡಿಮೆನೇ. ಒಂದು ಬಾರಿ ಆಯ್ಕೆಯಾದ ಸರ್ಕಾರಕ್ಕೆ ಮತ್ತೊಂದು ಬಾರಿ ಅವಕಾಶ ಸಿಗ್ತಾ ಇದ್ದಿದ್ದು ಕಡಿಮೆನೇ. ಆದರೆ ಕಳೆದ ಬಾರಿ ಮಾತ್ರ ಮರು ಆಯ್ಕೆಯಾಗಿತ್ತು LDFನ ಗವರ್ಮೆಂಟ್. ಈ ಬಾರಿ ಮತ್ತೊಮ್ಮೆ UDFಗೆ ಅಧಿಕಾರವನ್ನ ನಡೆಸುವ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಸದ್ಯಕ್ಕೆ ಪಶ್ಚಿಮ ಬಂಗಾಳದ ಅಪ್ಡೇಟ್ 177 ಕ್ಷೇತ್ರಗಳಲ್ಲಿ ಮುಂಚೂಣಿಯನ್ನ ಕಾಯ್ದುಕೊಂಡಿದ್ದಾರೆ. ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿ ಸದ್ಯಕ್ಕೆ ಬಿಜೆಪಿ ಕಾರ್ಯಕರ್ತರ ಸಂಭ್ರಮಾಚರಣೆಯ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ. ನೋಡಿ, ಅಸ್ಸಾಂನಲ್ಲಿಯೂ ಕೂಡ ತಾವು ಗಮನಿಸ್ತಾ ಇದ್ದೀರಿ. 99 ಕ್ಷೇತ್ರಗಳಲ್ಲಿ ಮುನ್ನಡೆ. ಹಾಗೇನೆ ಇಂಡಿ ಕೂಟಕ್ಕೆ 25 ಕ್ಷೇತ್ರಗಳಲ್ಲಿ ಮಾತ್ರ ಮುನ್ನಡೆ ಇದೆ. ಕೇರಳ, ಪುದುಚೇರಿ ವಿಚಾರಕ್ಕೆ ಬಂದ್ರೆ NDA 12, ಇಂಡಿ ಕೂಟಕ್ಕೆ 3, ಅದರ್ಸ್ ಕೂಡ 3 ಪುದುಚೇರಿಯಲ್ಲಿ. ಇನ್ನ ಮತ್ತೊಂದು ಕಡೆ ವೆಸ್ಟ್ ಬೆಂಗಾಲ್ ಕೂಡ ಗಮನಿಸ್ತಾ ಇದ್ದೀರಿ. 176 ಆಯ್ತು ಈಗ. 176, TMC 94, ಕಾಂಗ್ರೆಸ್ 0. ಅಸ್ಸಾಂನಲ್ಲಿ 99 ಬಿಜೆಪಿ, ಪುದುಚೇರಿಯಲ್ಲಿ 3 ಕಾಂಗ್ರೆಸ್, 12 NDA, ಪಕ್ಷೇತರರು 3. ತಮಿಳುನಾಡಿನಲ್ಲಿ ವಿಜಯ್ 110 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದ್ದಾರೆ. ಆಡಳಿತಾರೂಢ DMKಗೆ ಜನ ಈ ಮಟ್ಟಿಗೆ ವಿರೋಧಿಸಿದ್ರ ಅನ್ನುವಂತಹ ಪ್ರಶ್ನೆ. ಆರಂಭದಲ್ಲಿ ಮುನ್ನಡೆ ಇತ್ತು ಅವರಿಗೆ, ಆದ್ರೆ TVK ನಿಧಾನಕ್ಕೆ ಯಾವ ರೀತಿ ಟಕ್ಕರ್ ಕೊಡ್ತು ಅನ್ನೋದಕ್ಕೆ ನಂಬರ್ಗಳೇ ಸಾರಿ ಹೇಳ್ತಾ ಇವೆ. TVK ಮುಖ್ಯಸ್ಥ ವಿಜಯ್ಗೆ CM ಸಿದ್ದರಾಮಯ್ಯ ಅವರು ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಕಾಂಗ್ರೆಸ್ ಪಕ್ಷದ್ದು ಏನೂ ಇರಲಿಲ್ಲ. ಕೇರಳದಲ್ಲಿ ನಿರೀಕ್ಷೆಗಿಂತ ಹೆಚ್ಚು ಸ್ಥಾನವನ್ನ ಗೆದ್ದಿದ್ದೇವೆ ಅಂತ CM ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ವೆಸ್ಟ್ ಬೆಂಗಾಲಲ್ಲಿ ಕಾಂಗ್ರೆಸ್ ಏನು ಇರಲಿಲ್ಲ ಅಂತ ಸ್ವತಃ ಸಿದ್ದರಾಮಯ್ಯ ಅವರು ಒಪ್ಪಿಕೊಂಡಿದ್ದಾರೆ. ತಮಿಳುನಾಡಿನಲ್ಲಿ ಆಡಳಿತ ವಿರೋಧಿ ಅಲೆ ಇತ್ತು ಅಂತ ವಿಧಾನಸೌಧದಲ್ಲಿ CM ಸಿದ್ದರಾಮಯ್ಯ ಅವರು ಹೇಳಿಕೆ ಕೊಟ್ಟಿದ್ದಾರೆ. TVKಯ ವಿಜಯ್ ಅವರಿಗೆ ಅಭಿನಂದನೆಯನ್ನ ತಿಳಿಸಿದ್ದಾರೆ CM ಸಿದ್ದರಾಮಯ್ಯ. ಮಾತಾಡ್ತಿದ್ದಾರೆ ಸಿದ್ದರಾಮಯ್ಯ, ನೋಡೋಣ. ಕೆಲವೇ ಕ್ಷಣಗಳಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಜೈ ಶ್ರೀರಾಮ್ ಘೋಷಣೆ ಎಲ್ಲೆಡೆ ಮೊಳಗ್ತಾ ಇದೆ. ಸಿಹಿ ಹಂಚಿ ಸಂಭ್ರಮಿಸ್ತಾ ಇದ್ದಾರೆ. ಕೇಸರಿ ಬಣ್ಣ ಎಲ್ಲ ಕಡೆ ಯಾವ ರೀತಿ ರಾರಾಜಿಸ್ತಾ ಇದೆ ನೋಡಿ. ಸಂಭ್ರಮ ಸಡಗರ ಮನೆ ಮಾಡಿದೆ. ಸ್ವತಃ CM ಸಿದ್ದರಾಮಯ್ಯ ಅವರು ಈಗ TVK ಪಕ್ಷದ ವಿಜಯ್ ಅವರಿಗೆ ಅಭಿನಂದನೆ ತಿಳಿಸಿದ್ದಾರೆ. ವೆಸ್ಟ್ ಬೆಂಗಾಲಲ್ಲಿ ಕಾಂಗ್ರೆಸ್ ಏನು ಇರಲಿಲ್ಲ ಅಂತ ಹೇಳಿದ್ದಾರೆ. ತಮಿಳುನಾಡಿನಲ್ಲಿ ಆಡಳಿತ ವಿರೋಧಿ ಅಲೆ ಇತ್ತು ಅಂತ ಹೇಳಿದ್ದಾರೆ. ಇನ್ನು ಕೇರಳದಲ್ಲಿ ತಾವು ಗಮನಿಸ್ತಾ ಇರುವಂತಹ ದೃಶ್ಯಗಳು ಕಾಂಗ್ರೆಸ್ ಪಾರ್ಟಿಯ ಸಂಭ್ರಮಾಚರಣೆ. ಕೇರಳದಲ್ಲಿ ಅಧಿಕಾರಕ್ಕೆ ಬರ್ತಾ ಇರುವಂತಹ ಕಾಂಗ್ರೆಸ್ ಪಾರ್ಟಿಯ ಸಂಭ್ರಮ ಸಡಗರ ಯಾವ ರೀತಿ ಮನೆ ಮಾಡಿದೆ ತಾವು ಗಮನಿಸ್ತಾ ಇದ್ದೀರಿ. KC ವೇಣುಗೋಪಾಲ್ ಆದಿಯಾಗಿ ಅಲ್ಲಿ ಸಂಭ್ರಮಿಸ್ತಾ ಇರುವಂತಹ ದೃಶ್ಯಗಳು. ಸಿಹಿ ಹಂಚಿ ಪರಸ್ಪರ ಅಭಿನಂದನೆಯನ್ನ ತಿಳಿಸ್ತಾ ಇರುವಂತದ್ದು ಕಾಂಗ್ರೆಸ್ನ ಮುಖಂಡರು. ಕೇರಳದಲ್ಲಿ ಆಡಳಿತಾರೂಢ LDF ಅನ್ನ ಹಿಂದಿಕ್ಕಿ UDF ಈಗ ಅಧಿಕಾರದತ್ತ ದಾಪುಗಾಲಿಡ್ತಾ ಇರುವ ಬೆನ್ನಲ್ಲೇ ಕೇರಳದ ಕಾಂಗ್ರೆಸ್ ಕಚೇರಿಯಲ್ಲಿ ಸಂಭ್ರಮ ಸಡಗರ ಮನೆ ಮಾಡಿದೆ. ಕೇಕ್ ಕತ್ತರಿಸಿ ಸಿಹಿ ಹಂಚಿ ಯಾವ ರೀತಿ ಸೆಲೆಬ್ರೇಷನ್ ಅಲ್ಲಿ ಮನೆ ಮಾಡಿದೆ ಅನ್ನುವಂಥ ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ದೀರಿ. ಕೇರಳದ ಕಾಂಗ್ರೆಸ್ ನಾಯಕರ ಒಗ್ಗಟ್ಟಿನ ಸಂದೇಶ ಅಲ್ಲಿಂದ ರವಾನೆ ಆಗ್ತಾ ಇದೆ.
ತಮಿಳುನಾಡಿನ ನೇರ ಪ್ರಸಾರದ ದೃಶ್ಯಗಳನ್ನು ನೀವು ಸ್ಕ್ರೀನ್ನ ಮೇಲೆ ಗಮನಿಸ್ತಾ ಇದ್ದೀರಿ. ಚೆನ್ನೈನಲ್ಲಿ ಸಂಭ್ರಮಾಚರಣೆಯ ದೃಶ್ಯಗಳು ಸ್ಕ್ರೀನ್ನ ಮೇಲೆ. ಕೇರಳದ ನಂಬರ್ ಸ್ಕ್ರೀನ್ನ ಮೇಲಿದೆ. 93 ಕ್ಷೇತ್ರಗಳಲ್ಲಿ UDF ಅಂದ್ರೆ ಕಾಂಗ್ರೆಸ್ಗೂ ಕೂಡ ಇದರ ಗೆಲುವಿನ ಸಂಭ್ರಮಾಚರಣೆಯ ರುಚಿಯಲ್ಲಿ ಕಾಣೋಕೆ ಸಿಗ್ತಾ ಇರೋದು. ಪಶ್ಚಿಮ ಬಂಗಾಳದಲ್ಲಿ 176 ಕ್ಷೇತ್ರಗಳಲ್ಲಿ ಬಿಜೆಪಿ ಅಭ್ಯರ್ಥಿಗಳು ಮುಂಚೂಣಿಯಲ್ಲಿದ್ದಾರೆ. ತಮಿಳುನಾಡಿನಲ್ಲಿ 110 ಕ್ಷೇತ್ರಗಳಲ್ಲಿ TVK ವಿಜಯ್ ಅವರ ಪಕ್ಷದ ಕ್ಯಾಂಡಿಡೇಟ್ಗಳು ಮುಂಚೂಣಿಯಲ್ಲಿದ್ದಾರೆ, ಮುನ್ನಡೆಯನ್ನ ಕಾಯ್ದುಕೊಂಡು ಮುಂದುವರೆದಿದ್ದಾರೆ. ಕೇರಳದ ದೃಶ್ಯಗಳನ್ನ ಮತ್ತೊಮ್ಮೆ ಗಮನಿಸ್ತಾ ಇದ್ದೀರಿ. ಕೇರಳದಲ್ಲೂ ಕೂಡ ಇದೀಗ ಸಂಭ್ರಮಾಚರಣೆ ಕ್ವಿಕ್ ರಿಯಾಕ್ಷನ್ಗಳು ಬಹುಶಃ ಇನ್ನು ಎಲ್ಲಾ ಕಡೆಗಳಿಂದಲೂ ಬರ್ಲಿಕ್ಕೆ ಪ್ರಾರಂಭವಾಗುತ್ತೆ. ಗೆದ್ದವರು ಅಥವಾ ಗೆಲುವಿಗೆ ಸನಿಹದಲ್ಲಿದ್ದವರು, ಗೆಲುವಿಗೆ ಕಾರಣಗಳು, ಹಾಗೆ ಸೋತವರು, ಸೋಲಿಗೆ ಕಾರಣಗಳು. ಇನ್ನು SIR ಮೇಲೆ ಕೂಡ ಬ್ಲೇಮ್ ಗೇಮ್ ಶುರುವಾಗಬಹುದು. ಡಿಲಿಮಿಟೇಷನ್ ಬಗ್ಗೆ ಕೂಡ ಅಸ್ಸಾಂನಲ್ಲಿ ಬ್ಲೇಮ್ ಗೇಮ್ ಶುರುವಾಗಬಹುದು. ಕೇರಳದಲ್ಲಿ ಬಹುತೇಕ ಅಲ್ಲಿದ್ದ ಸರ್ಕಾರಕ್ಕೆ ಮರು ಆಯ್ಕೆಗೆ ಅವಕಾಶ ಸಿಗ್ತಾ ಇದ್ದಿದ್ದು ಹಿಂದೆ ಕಡಿಮೆನೇ. ಒಂದು ಬಾರಿ ಆಯ್ಕೆಯಾದ ಸರ್ಕಾರಕ್ಕೆ ಮತ್ತೊಂದು ಬಾರಿ ಅವಕಾಶ ಸಿಗ್ತಾ ಇದ್ದಿದ್ದು ಕಡಿಮೆನೇ. ಆದರೆ ಕಳೆದ ಬಾರಿ ಮಾತ್ರ ಮರು ಆಯ್ಕೆಯಾಗಿತ್ತು LDFನ ಗವರ್ಮೆಂಟ್. ಈ ಬಾರಿ ಮತ್ತೊಮ್ಮೆ UDFಗೆ ಅಧಿಕಾರವನ್ನ ನಡೆಸುವ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಸದ್ಯಕ್ಕೆ ಪಶ್ಚಿಮ ಬಂಗಾಳದ ಅಪ್ಡೇಟ್ 177 ಕ್ಷೇತ್ರಗಳಲ್ಲಿ ಮುಂಚೂಣಿಯನ್ನ ಕಾಯ್ದುಕೊಂಡಿದ್ದಾರೆ. ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿ ಸದ್ಯಕ್ಕೆ ಬಿಜೆಪಿ ಕಾರ್ಯಕರ್ತರ ಸಂಭ್ರಮಾಚರಣೆಯ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ. ನೋಡಿ, ಅಸ್ಸಾಂನಲ್ಲಿಯೂ ಕೂಡ ತಾವು ಗಮನಿಸ್ತಾ ಇದ್ದೀರಿ. 99 ಕ್ಷೇತ್ರಗಳಲ್ಲಿ ಮುನ್ನಡೆ. ಹಾಗೇನೆ ಇಂಡಿ ಕೂಟಕ್ಕೆ 25 ಕ್ಷೇತ್ರಗಳಲ್ಲಿ ಮಾತ್ರ ಮುನ್ನಡೆ ಇದೆ. ಕೇರಳ, ಪುದುಚೇರಿ ವಿಚಾರಕ್ಕೆ ಬಂದ್ರೆ NDA 12, ಇಂಡಿ ಕೂಟಕ್ಕೆ 3, ಅದರ್ಸ್ ಕೂಡ 3 ಪುದುಚೇರಿಯಲ್ಲಿ. ಇನ್ನ ಮತ್ತೊಂದು ಕಡೆ ವೆಸ್ಟ್ ಬೆಂಗಾಲ್ ಕೂಡ ಗಮನಿಸ್ತಾ ಇದ್ದೀರಿ. 176 ಆಯ್ತು ಈಗ. 176, TMC 94, ಕಾಂಗ್ರೆಸ್ 0. ಅಸ್ಸಾಂನಲ್ಲಿ 99 ಬಿಜೆಪಿ, ಪುದುಚೇರಿಯಲ್ಲಿ 3 ಕಾಂಗ್ರೆಸ್, 12 NDA, ಪಕ್ಷೇತರರು 3. ತಮಿಳುನಾಡಿನಲ್ಲಿ ವಿಜಯ್ 110 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದ್ದಾರೆ. ಆಡಳಿತಾರೂಢ DMKಗೆ ಜನ ಈ ಮಟ್ಟಿಗೆ ವಿರೋಧಿಸಿದ್ರ ಅನ್ನುವಂತಹ ಪ್ರಶ್ನೆ. ಆರಂಭದಲ್ಲಿ ಮುನ್ನಡೆ ಇತ್ತು ಅವರಿಗೆ, ಆದ್ರೆ TVK ನಿಧಾನಕ್ಕೆ ಯಾವ ರೀತಿ ಟಕ್ಕರ್ ಕೊಡ್ತು ಅನ್ನೋದಕ್ಕೆ ನಂಬರ್ಗಳೇ ಸಾರಿ ಹೇಳ್ತಾ ಇವೆ. TVK ಮುಖ್ಯಸ್ಥ ವಿಜಯ್ಗೆ CM ಸಿದ್ದರಾಮಯ್ಯ ಅವರು ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಕಾಂಗ್ರೆಸ್ ಪಕ್ಷದ್ದು ಏನೂ ಇರಲಿಲ್ಲ. ಕೇರಳದಲ್ಲಿ ನಿರೀಕ್ಷೆಗಿಂತ ಹೆಚ್ಚು ಸ್ಥಾನವನ್ನ ಗೆದ್ದಿದ್ದೇವೆ ಅಂತ CM ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ವೆಸ್ಟ್ ಬೆಂಗಾಲಲ್ಲಿ ಕಾಂಗ್ರೆಸ್ ಏನು ಇರಲಿಲ್ಲ ಅಂತ ಸ್ವತಃ ಸಿದ್ದರಾಮಯ್ಯ ಅವರು ಒಪ್ಕೊಂಡಿದ್ದಾರೆ. ತಮಿಳುನಾಡಿನಲ್ಲಿ ಆಡಳಿತ ವಿರೋಧಿ ಅಲೆ ಇತ್ತು ಅಂತ ವಿಧಾನಸೌಧದಲ್ಲಿ CM ಸಿದ್ದರಾಮಯ್ಯ ಅವರು ಹೇಳಿಕೆ ಕೊಟ್ಟಿದ್ದಾರೆ. TVKಯ ವಿಜಯ್ ಅವರಿಗೆ ಅಭಿನಂದನೆಯನ್ನ ತಿಳಿಸಿದ್ದಾರೆ CM ಸಿದ್ದರಾಮಯ್ಯ. ಮಾತಾಡ್ತಿದ್ದಾರೆ ಸಿದ್ದರಾಮಯ್ಯ, ನೋಡೋಣ. ಕೆಲವೇ ಕ್ಷಣಗಳಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಜೈ ಶ್ರೀರಾಮ್ ಘೋಷಣೆ ಎಲ್ಲೆಡೆ ಮೊಳಗ್ತಾ ಇದೆ. ಸಿಹಿ ಹಂಚಿ ಸಂಭ್ರಮಿಸ್ತಾ ಇದ್ದಾರೆ. ಕೇಸರಿ ಬಣ್ಣ ಎಲ್ಲ ಕಡೆ ಯಾವ ರೀತಿ ರಾರಾಜಿಸ್ತಾ ಇದೆ ನೋಡಿ. ಸಂಭ್ರಮ ಸಡಗರ ಮನೆ ಮಾಡಿದೆ. ಸ್ವತಃ CM ಸಿದ್ದರಾಮಯ್ಯ ಅವರು ಈಗ TVK ಪಕ್ಷದ ವಿಜಯ್ ಅವರಿಗೆ ಅಭಿನಂದನೆ ತಿಳಿಸಿದ್ದಾರೆ. ವೆಸ್ಟ್ ಬೆಂಗಾಲಲ್ಲಿ ಕಾಂಗ್ರೆಸ್ ಏನು ಇರಲಿಲ್ಲ ಅಂತ ಹೇಳಿದ್ದಾರೆ. ತಮಿಳುನಾಡಿನಲ್ಲಿ ಆಡಳಿತ ವಿರೋಧಿ ಅಲೆ ಇತ್ತು ಅಂತ ಹೇಳಿದ್ದಾರೆ. ಇನ್ನು ಕೇರಳದಲ್ಲಿ ತಾವು ಗಮನಿಸ್ತಾ ಇರುವಂತಹ ದೃಶ್ಯಗಳು ಕಾಂಗ್ರೆಸ್ ಪಾರ್ಟಿಯ ಸಂಭ್ರಮಾಚರಣೆ. ಕೇರಳದಲ್ಲಿ ಅಧಿಕಾರಕ್ಕೆ ಬರ್ತಾ ಇರುವಂತಹ ಕಾಂಗ್ರೆಸ್ ಪಾರ್ಟಿಯ ಸಂಭ್ರಮ ಸಡಗರ ಯಾವ ರೀತಿ ಮನೆ ಮಾಡಿದೆ ತಾವು ಗಮನಿಸ್ತಾ ಇದ್ದೀರಿ. KC ವೇಣುಗೋಪಾಲ್ ಆದಿಯಾಗಿ ಅಲ್ಲಿ ಸಂಭ್ರಮಿಸ್ತಾ ಇರುವಂತಹ ದೃಶ್ಯಗಳು. ಸಿಹಿ ಹಂಚಿ ಪರಸ್ಪರ ಅಭಿನಂದನೆಯನ್ನ ತಿಳಿಸ್ತಾ ಇರುವಂತದ್ದು ಕಾಂಗ್ರೆಸ್ನ ಮುಖಂಡರು. ಕೇರಳದಲ್ಲಿ ಆಡಳಿತಾರೂಢ LDF ಅನ್ನ ಹಿಂದಿಕ್ಕಿ UDF ಈಗ ಅಧಿಕಾರದತ್ತ ದಾಪುಗಾಲಿಡ್ತಾ ಇರುವ ಬೆನ್ನಲ್ಲೇ ಕೇರಳದ ಕಾಂಗ್ರೆಸ್ ಕಚೇರಿಯಲ್ಲಿ ಸಂಭ್ರಮ ಸಡಗರ ಮನೆ ಮಾಡಿದೆ. ಕೇಕ್ ಕತ್ತರಿಸಿ ಸಿಹಿ ಹಂಚಿ ಯಾವ ರೀತಿ ಸೆಲೆಬ್ರೇಷನ್ ಅಲ್ಲಿ ಮನೆ ಮಾಡಿದೆ ಅನ್ನುವಂಥ ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ದೀರಿ. ಕೇರಳದ ಕಾಂಗ್ರೆಸ್ ನಾಯಕರ ಒಗ್ಗಟ್ಟಿನ ಸಂದೇಶ ಅಲ್ಲಿಂದ ರವಾನೆ ಆಗ್ತಾ ಇದೆ.